ಚಿಕ್ಕೋಡಿಯಲ್ಲಿ ಆಂಟಿ ಲವರ್ಗೆ ಬಿತ್ತು ಗೂಸ. ಆತ ಮಾಡಿದ ಆಂಟಿ ಗಂಡನಿಗೆ ಮೋಸ. ಕರಶ ಬಂದು 4 ಜನ ಕೂಡಿ ನಂಗೆ ಬಡದ್ರನ, ಗಿಡಕ್ಕೆ ಕಟ್ಟಿಯಾಗಿ ಬಡದಾರನ, ಹಗ್ಗರೆಲ್ಲ ಬಡದಾರು. 3 ಮಕ್ಕಳ ತಾಯಿಯೊಂದಿಗೆ ಲವ್ವಿ ಡವ್ವಿ, ಆಮೇಲಾಗಿದೆ ಭಯಾನಕ. ಪರಸ್ತ್ರೀ ಮುಟ್ಟಿದ ತೊಟ್ಟಿಗೆ ನಗ್ನನಾದ ನಾಗಾಭರಣ. ಎಸ್, ಹೊಸ ವರ್ಷದಲ್ಲಿ ಏನೇನೆಲ್ಲ ಅವತಾರ ಆಗಿದೆ ಅನ್ನೋದನ್ನ ನೀವೇ ಕೇಳ್ಬೇಡಿ. ವಿವಾಹಿತ ಮಹಿಳೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಯುವಕನೊಬ್ಬ ಆಕೆಯ ಗಂಡ ಹಾಗೆ ಸಹೋದರ ಮಾಡಿದ ಮಾರಣಾಂತಿಕ ಹಲ್ಲೆಯಿಂದ ಆಸ್ಪತ್ರೆ ಸೇರುವಂತಾಗಿದೆ. ರಾತ್ರಿ ವೇಳೆ ಮಹಿಳೆಯ ಬಳಿಗೆ ಹೋಗಿದ್ದಾಗ ಯುವಕನ ಮೇಲೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಹೊರವಲಯದಲ್ಲಿ ಹಲ್ಲೆ ನಡೆದೇ ಬಿಟ್ಟಿದೆ ನೋಡಿ. 3 ಮಕ್ಕಳ ತಾಯಿ ಜೊತೆ 4 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದ ಯುವಕನ ಮೇಲೆ ಮಹಿಳೆಯ ಪತಿ ಹಾಗೆ ಆತನ ಸಹೋದರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಇಡೀ ಬೆಳಗಾವಿಯನ್ನೇ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ಕರೋಶಿ ಗ್ರಾಮದ ಹೊರವಲಯದಲ್ಲಿ ಬರೀ ಈ ಘಟನೆಯದ್ದೇ ಸದ್ದುಗದ್ದಲ. ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಎಕ್ಸಾಂಪ ಪಟ್ಟಣದ ಅಕ್ಷಯ ಕಲ್ಲಟಗಿ ಅನ್ನುವ ಯುವಕ 4 ವರ್ಷಗಳಿಂದ ವಿವಾಹಿತ ಮಹಿಳೆಯೊಂದಿಗೆ ಸಂಪರ್ಕದಲ್ಲಿ ಇದ್ದ ಎನ್ನಲಾಗ್ತಾ ಇದೆ. ಆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದುತ್ತಾ ಇದ್ದ ಆರೋಪ ಅಕ್ಷಯನ ಮೇಲೆ ಇದೆ. ರಾತ್ರಿ ಬಾ ಅಂತ ಕರೆದಿದ್ದ ಮಹಿಳೆ, ಹೌದು, ನಂಬಿ ಹೋದವನಿಗೆ ಬಿದ್ದಿದ್ದೇ ಗೂಸ ನೋಡಿ. ರಾತ್ರಿ ಭೇಟಿಯಾಗೋದಕ್ಕೆ ಬಾ ಅಂತ ಅಕ್ಷಯ್ಗೆ ಮಹಿಳೆ ಕರೆ ಮಾಡಿ ಹೇಳಿರ್ತಾಳೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅದರಂತೆ ಅಕ್ಷಯ್ ಆಕೆಯ ಭೇಟಿ ಆಗೋದಕ್ಕೆ ತೆರಳಿರ್ತಾನೆ. ಈ ವೇಳೆ ಅಕ್ಷಯ್ನನ್ನ ದಾರಿ ಮಧ್ಯೆ ತಡೆದ ಮಹಿಳೆಯ ಗಂಡ ಹಾಗೆ ಆಕೆಯ ಸಹೋದರ ಮರಕ್ಕೆ ಕಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿದ್ದು, ಹಿಗ್ಗಾಮುಗ್ಗ ಹಲ್ಲೆಯನ್ನ ನಡೆಸಿದ್ರಿಂದ ಅಕ್ಷಯ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ತೀವ್ರವಾಗಿ ಗಾಯಗೊಂಡ ಅಕ್ಷಯ್ನನ್ನ ತಕ್ಷಣ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು.